ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ ಹಾಗೂ ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಪ್ರತಿಷ್ಠಿತ ಅವಾಜಿ ಪ್ರಶಸ್ತಿ ಪ್ರದಾನ. ಶರಣಬಸವೇಶ್ವರ ಸಂಸ್ಥಾನ ನನಗೆ ಅವ್ವನ ಮನೆ ಇದ್ದಂತೆ ಎಂದು ಭಾವುಕರಾದ ಡಾಕ್ಟರ್ ದೇಶಮಾನೆ. ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಲಿಂಗೈಕ್ಯ ಚಂದ್ರಶೇಖರ್ ಪಾಟೀಲ್ ರೇವೂರ್ ಫೌಂಡೇಶನ್ ಮೂಲಕ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಆತ್ಮೀಯ ಸನ್ಮಾನ. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಜನ್ಮದಿನದ ಆಚರಣೆ. ಸರ್ಕಾರಿ ಅಂಧಬಾಲಕರ ಶಾಲೆಯಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಹಮ್ಮಿಕೊಂಡು ಬರ್ತ್ಡೇ ಆಚರಣೆ. ಈಗ ವಾರ್ತೆಗಳ ವಿವರ. ಬೆಂಗಳೂರಿನ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಪ್ರತಿಷ್ಠಿತ ಅವ್ವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಲಬುರಗಿಯ ಗೊದುತಾಯಿ ವಾಣಿಜ್ಯ ಮತ್ತು ಕಲಾ ಮಹಿಳಾ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿ ಹಾಗೂ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್ ಅವರು ಚಾಲನೆಯನ್ನ ನೀಡಿದರು. ಇದೇ ಸಂದರ್ಭದಲ್ಲಿ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿ ಅವರನ್ನು ಸನ್ಮಾನ ಮಾಡಲಾಯಿತು.
ನಂತರ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಪೂಜ್ಯ ದಾಕ್ಷಾಯಿಣಿ ಅವ್ವಾಜಿ ಹಾಗೂ ಬಸವರಾಜ್ ದೇಶಮುಖ್ ಅವರು ಅವ್ವಾಜಿ ಪ್ರಶಸ್ತಿ ಪ್ರದಾನವನ್ನ ನೀಡಿದ್ರು. ಶ್ರೀಯುತ ಬಸವರಾಜ್ ದೇಶಮುಖ್ ರವರೇ, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಮಾನ್ಯ ಸಿಂಡಿಕೇಟ್ ಸದಸ್ಯರಾದ ಪ್ರೊಫೆಸರ್ DB ಕಂಬಾರ್ ರವರೇ, ಹಾಗೂ ಸರ್ವಕಾಲಕ್ಕೂ ಎಲ್ಲರಿಗೂ ಆದರ್ಶಪ್ರಾಯರಾದ ಹಾಗೆ ಇವತ್ತಿನ ಅವ್ವಾ ಪ್ರಶಸ್ತಿ ಪುರಸ್ಕೃತ ಈ ಸಂದರ್ಭದಲ್ಲಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿ ಅವರು ಆಶೀರ್ವಚನ ನೀಡುತ್ತಾ, ಒಬ್ಬ ವ್ಯಕ್ತಿ ತನ್ನ ಸಾಧನೆಯ ಕಾರಣದಿಂದಲೇ ಜಗತ್ತಿನಲ್ಲಿ ಶಾಶ್ವತವಾದ ಹೆಸರು ಪಡಿತಾನೆ ಎಂಬುದಕ್ಕೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರು ಸಾಕ್ಷಿಯಾಗಿದ್ದಾರೆ ಎಂದರು. ಪ್ರಶಸ್ತಿ ನೋಡಿದ್ರೆ ಇವರು ಯಾವ ಉತ್ಸಾಹ ತಗೊಂಡು ಕೆಲಸ ಮಾಡಿದಾರ ಅಂತ ಅನಿಸ್ತು. ಮತ್ತೆ ಅಂಕರಿಂಗ್ ವಿದ್ಯಾರ್ಥಿಗಳು ಭಾಳ ಚೆನ್ನಾಗಿ ಮಾಡಿದರು. ನಮ್ಮೆಲ್ಲರಿಗೂ ಚಲೋ ಅನಿಸ್ತು. ಭಾಳ ಆನಂದದಿಂದ ಭಾಳ ಒಳ್ಳೆ ರೀತಿಯಲ್ಲಿ ಚಂದ ಮಾಡಿದ್ರು ಅಂಕರಿಂಗ್. ಇದೆಲ್ಲ ನೋಡಿದ್ರೆ ನಾನು ಏನು ಪ್ರೋತ್ಸಾಹ ತುಂಬಿದ್ದಾರೆ ನಿಮ್ಮ ಪ್ರಿನ್ಸಿಪಾಲ್, ನಿಮ್ಮ ಗುರುವೃಂದದವರು ಪ್ರತಿಯೊಬ್ಬರಿಗೂ ನಿಮ್ಗೆ ಆ ಉತ್ಸಾಹ ತುಂಬಿ ನಿಮ್ಗೆ ತಯಾರು ಮಾಡ್ಯಾರ ಅಂತ ನನಗೆ ಅನಿಸ್ತು. ಇವತ್ತು ನನಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಕೊಟ್ಟಿದ್ದಕ್ಕೆ, ಸನ್ಮಾನ ಮಾಡಿದ್ದಕ್ಕೆ ಧನ್ಯವಾದಗಳು. ಅದು ನನ್ನ ಜೊತೆ ನಿಮ್ಮೆಲ್ಲರೂ ದಾಸೋಹ ಸೇವೆ, ನಿಮ್ದೆಲ್ಲರೂ ಸೇವೆ ಇದ್ದಿದ್ದಕ್ಕೆ ಇದು ನಂಗೆ ಒಬ್ಬಕ್ಕಿಗೆ ಅವಾರ್ಡ್ ಸಿಕ್ಕಿಲ್ಲ. ಇಂಟರ್ನ್ಯಾಷನಲ್ ಅವಾರ್ಡ್ ನಿಮ್ಗೆಲ್ಲರಿಗೂ ಸಿಕ್ಕಿದೆ ಮತ್ತು ಈ ಸಂಸ್ಥೆಗೂ ಸಿಕ್ಕಿದೆ ಅಂತ ಹೇಳಿ ನಾನು ಹೆಮ್ಮೆಯಾಗಿ ಹೇಳ್ಬೋದು. ಅವ್ವ ಪ್ರಶಸ್ತಿ ಪಡೆದ ಅವ್ವ ಕೆಳಗಿಂದ ಶಿಖರಕ್ಕೆ ಮೇಲೇರಿದ್ದರೂ ಅವರ ಅವ್ವ ಆಗಿದ್ದಾರೆ. ಅದು ಶರಣರ ಆಶೀರ್ವಾದ ಅಂತ ನಾವು ಹೇಳ್ಬೋದು. ಅವರ ಸತ್ಯದ ಸಾಧನೆ ಮತ್ತು ಅವರಲ್ಲಿರುವ ಗುಣಗಳು ಅವರಿಗೆ ಈ ಗೌರವ ಸಲ್ಲಿದೆ. ಅವ್ರಿಗೆ ಇನ್ನೂ ಹೆಚ್ಚಿನ ಪ್ರಶಸ್ತಿ ಇಲ್ಲ ಅಂತ ನಾನು ಶರಣರಲ್ಲಿ ಬೇಡ್ಕೊಳ್ತೇನೆ. ನಾನು ಬರಬೇಕಾದ್ರೆ ಮಳೆ ಬರ್ತಿತ್ತು. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಶಿಸ್ತು, ಪರಿಶ್ರಮ ನೋಡಿ ಬಿಳಿ ಶುಭ್ರ ವಸ್ತ್ರ, ಡೊಳ್ಳಿನ ಧ್ವನಿ, ನಿಮ್ಮೆಲ್ಲರ ಪ್ರಯತ್ನ, ನಾನು ಒಳಗೆ ಬಂದು ಕೂಡ್ಕೊಳ್ಳೆ ನೀವೆಲ್ಲ ಎದ್ದು ನಿಂತು ಸ್ವಾಗತಿಸಿದ್ರಿ. ಆ ಶಿಸ್ತು, ಉತ್ಸಾಹ, ಸಂಭ್ರಮ ನೋಡಿದರೆ ಆ ದೇವರು ಶರಣರು ನಿಮ್ಮೆಲ್ಲರಿಗೂ ಯಶಸ್ಸು ಸಿಕ್ಕಿತ್ತು ಅಂತ ಹೇಳಿ ಶುಭ ಸಂಕೇತ ತೋರಿಸಿದಾರ ನನಗನ್ನಿಸ್ತು. ಶರಣರು ಮಳೆ ಮುಖಾಂತರ ಎಲ್ಲರಿಗೂ ಆಶೀರ್ವಾದ ಮಾಡ್ಯಾರ. ನೀವು ಎಕ್ಸಾಮ್ದಾಗೆ ಫಸ್ಟ್ ಕ್ಲಾಸ್, ಫಸ್ಟ್ ರ್ಯಾಂಕ್, ಯೂನಿವರ್ಸಿಟಿಗೆ ಫಸ್ಟ್ ಬರ್ತೀರ ಅಂತ ನನಗೆ ಭಾಳ ವಿಶ್ವಾಸ ಆಯ್ತು ಇವತ್ತು. ಶರಣರ ಸಂಸ್ಥೆಯಲ್ಲಿ ಓದುವ ಪ್ರತಿಯೊಬ್ಬ ವಿದ್ಯಾರ್ಥಿಗಳು KGಯಿಂದ PGವರೆಗೆ ಓದುವ ಅವಕಾಶ ಸೌಲಭ್ಯ ಇದೆ. ಇಲ್ಲಿ ಓದಿದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯ ನಾಗರಿಕರು, ಪ್ರಜೆಗಳಾಗಿ ಇಲ್ಲಿ ವಿದ್ಯಾಭ್ಯಾಸದ ಜೊತೆ ಸಂಸ್ಕಾರ ಸಿಗುತ್ತದೆ. ಗುಣಮಟ್ಟದ ವಿದ್ಯಾಭ್ಯಾಸ ಇಲ್ಲಿ ಮಾಡುತ್ತಾರೆ, ಅದರ ಜೊತೆ ಸಂಸ್ಕಾರ ಸಿಗುತ್ತದೆ. ಈಗ ನೀವು ಏನು ಹಣಮಂತಗೆ ಚಪ್ಪಾಳೆ ಕೊಟ್ಟು ಪ್ರೋತ್ಸಾಹ ಮಾಡಿದ್ರೆ ಇದು ನಿಮ್ಮ ವಿದ್ಯಾರ್ಥಿಗಳ ಸಂಸ್ಕೃತಿ ತೋರಿಸ್ತಿಲ್ಲ. ಇದೇ ಭಾವ ನಿಮ್ಮ ಜೀವನದ ಮುಖಾಂತರ ಆಗುತ್ತದೆ. ಸರ್ವಿಸ್ ಟು ಹ್ಯುಮ್ಯಾನಿಟಿ, ಸರ್ವಿಸ್ ಟು ಗಾಡ್ ಎಂದು ಭಾವದಿಂದ ನೀವು ಶರಣರ ಆಸ್ಥಾನ. ಗೋದತಾಯಿ ವಾಣಿಜ್ಯ ಮತ್ತು ಕಲಾ ಮಹಿಳಾ ವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ನೀಲಾಂಬಿಕಾ ಶೇರಿಕಾರ್ ಮಾತನಾಡಿ, ಕೇವಲ ಮಾತುಗಳಿಂದ ಮಹಿಳಾ ಸಬಲೀಕರಣ ಆಗೋದಿಲ್ಲ, ಬದಲಿಗೆ ನಾವು ನಂಬಿರುವ ತತ್ವದ ಆಧಾರದ ಮೇಲೆ ಉನ್ನತವಾದ ಸಾಧನೆ ಮಾಡಿದಾಗ ಮಾತ್ರ ಸಬಲೀಕರಣ ಎನಿಸಿಕೊಳ್ಳುತ್ತೆ ಎಂದರು. ಕೊಳಚೇರಿಯಲ್ಲಿ ಹುಟ್ಟಿದ ಅವಳಿಗೆ ಅವಳನ್ನ ಗುರುತಿಸುವಂತಹ ಕಾರ್ಯವನ್ನ ಮಾಡಿದವರು ದಾಸೋಹ ಮಹಾಮನೆಯ ಅವ್ವ. ಯಾಕೆ ಅವರ ಫಿಲ್ಮಲ್ಲಿ ರಿಲೀಸ್ ಆದ್ಮೇಲೆ ಪೇಪರ್ಗೆ ಬಂದ್ಮೇಲೆ ಅವಾಜಿ ನನಗೆ ಕೇಳಿದ್ರು ಅವರು, ವಿಜಯಲಕ್ಷ್ಮಿ ದೇಶಮಾನೆ ಅವರು ಎಲ್ಲಿರ್ತಾರ ಈಗ ಅಂತೇಳಿ. ಮತ್ತೆ ನೀವು ಕೊಡುವ ಈ ವರ್ಷದ ಪ್ರಶಸ್ತಿಯನ್ನು ಅವರಿಗೆ ಕೊಡ್ರಿ ಅಂತ ತಿಳ್ಕೊಂಡು ಪೂಜ್ಯ ಅವ್ವಾಜಿಯವರು ನನಗೆ ಮಾರ್ಗದರ್ಶನ ಮಾಡಿದ್ದಕ್ಕಾಗಿ ಇವತ್ತು ನಮ್ಮ ಪ್ರಶಸ್ತಿಯನ್ನು ಬಹಳ ವಿನಮ್ರಳಾಗಿ, ಯಾಕೆಂದರೆ ನಮ್ಮ ತುಳಸಿಮಾಲಾ ಮೇಡಮ್ ಅವರಿಗೆ ಹೇಳಲಿಕ್ಕೆ ಇಚ್ಛೆ ಮಾಡ್ತಾ ಇದ್ದೀನಿ. ಮೇಡಮ್, ನಮ್ಮ ಅವ್ವ ಎನ್ನುವ ಪ್ರಶಸ್ತಿ ಇವತ್ತು ಪದ್ಮಶ್ರೀ ಪ್ರಶಸ್ತಿ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಮಾಡ್ತಾ ಇದ್ದೀನಿ. ಬಹಳ ಪಾಪ್ಯುಲರ್ ಪ್ರಶಸ್ತಿ ಆಗಿದೆ. ಮೊದಲಿಗೆ ನಾವು ಚೆನ್ನಮ್ಮ
ಎರಡನೆಯದಾಗಿ ಆ ಪದ್ಮಶ್ರೀ ಅವಾರ್ಡ್ ಪಡ್ಕೊಂಡ ನಮ್ಮ ಜೋಗತಿ ಮಂಜಮ್ಮ ಅವರಿಗೆ ಲಾಸ್ಟ್ ಇಯರ್ ಅದನ್ನು ನಾವು ಕೊಟ್ಟೆವು. ಮೂರನೇ ಸಲ ಈ ತಾಯಿ ನಮ್ಮ ದಾಕ್ಷಾಯಿಣಿ ಅವ್ವ ಅವರು ಇವತ್ತು ಯಾವ ಹೆಸರನ್ನ ಸಜೆಸ್ಟ್ ಮಾಡಿದ್ರು ಅಂದರೆ ನಮ್ಮಲ್ಲಿ ಅಪ್ಪ ಅವ್ರದ್ದು ಒಂದು ಹುದ್ದೆ ಜಗಳ ನನಗೆ ಬೈತಾ ಇದ್ರು. ಯಾವಾಗ ನೋಡಿದಾಗ ಬೆಂಗಳೂರು ಮೈಸೂರು ಅಂತೀರಲ್ಲ, ಈ ಕಡೆನವ್ರಿಗೆ ಯಾಕೆ ಮಾಡಲ್ಲ ನೀವು ಪ್ರಶಸ್ತಿ ಅಂತ ಹೇಳಿ ಅದಕ್ಕೆ ಇವ್ರ ಹೆಸರು ಹೇಳಿ ಅವ್ರು ಮುಂದುವೈದಿಟ್ಟೆವು. ಅಪ್ಪರೇ ಈಗ ಕಲಬುರಗಿದವರಿಗೆ ಕೊಟ್ಟಿದ್ದೇವೆ ನೋಡಿ ಪ್ರಶಸ್ತಿ ಅಂತ ಹೇಳಿ. ಎಷ್ಟು ನಕರು ಅಂದರೆ ಮೇಡಮ್ ದೇಶಮಾನ್ಯ ಮೇಡಮ್ ಇವತ್ತು ಅವ್ರ ಕಾರ್ಯಕ್ರಮದಲ್ಲಿ ಇರಬೇಕಾಗಿತ್ತು. ಎಷ್ಟು ಹಿಗ್ಗು ಪಡ್ತಿರು ಅಂದರೆ ಹುಡುಗಿಯರೇ, ನಿಮಗೆಲ್ಲರಿಗೆ 100 ಸಲ ದೇಶಮಾನ್ಯ ಅವರ ಉದಾಹರಣೆಯನ್ನು ಅವರು ಕೊಡ್ತಾ ಇದ್ರು ಅನ್ನುವಂಥ ಮಾತು. ಬಹಳ ಸಂತೋಷಪಟ್ಟರು, ಬಹಳ ಚಂದ ಕೆಲಸ ಮಾಡಿದ್ರಿ ನೋಡ್ರಿ ಅವ್ವ ಮಗಳು ಕೂಡಿ ಅಂತ ಅಪ್ಪಾಜಿಯವರು ಇವತ್ತು ಹೇಳಿದ್ರು. ಮೇಡಮ್ ಅವರೇ, ಬೇರೆ ಕಾಲೇಜಿನಿಂದ ಕೊಂಡ ಸರ್ ಅವ್ರು ಬಂದಿದ್ದಾರೆ, ಉಗ್ಗಿ ಸರ್ ಅವ್ರು ಬಂದಿದ್ದಾರೆ, ನಮ್ಮ ಇಂದಿರಾ ಶೆಟ್ಗಾರ್ ಮೇಡಮ್ ಅವರು, ಹಳೆಯ ಕಾಲೇಜಿನ ವಿದ್ಯಾರ್ಥಿನಿಯರು ಮತ್ತು ಇಲ್ಲಿಯ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಸ್ಕಾಲರ್ಶಿಪ್ಗಳನ್ನು ಕೊಟ್ಟಂಥ ಶ್ರೀದೇವಿ ಹರ್ವಾಳ್ ಮೇಡಮ್ ಅವರು, ರೇಣುಕಾ ಕನ್ಕೇರಿ ಮೇಡಮ್ ಅವರು, ಇದೇ 2 ತಿಂಗಳಿನಿಂದ ರಿಟೈರ್ಡ್ ಆಗಿರುವಂತಹ, ಯಾಕಂದ್ರೆ ಇನ್ನೂ ವಿದ್ಯಾರ್ಥಿ ಒಳಗಿನ ಹೋಗಿಲ್ಲ ಮೇಡಮ್ ಅವರೇ ನೀವು, ಡಾಕ್ಟರ್ ಸಿದ್ದಮ್ಮ ಗುಡೇರ್ ಮೇಡಮ್ ಅವರು, ನಮ್ಮ ಕಲ್ಪನಾ B.Ed ಕಾಲೇಜಿನ ಪ್ರಿನ್ಸಿಪಾಲರಾದ ಕಲ್ಪನಾ ಮೇಡಮ್ ಅವರು, ಅನೇಕ ನಮ್ಮ ಸಂಸ್ಥಾನದ ಪ್ರಿನ್ಸಿಪಾಲರು ಬಂದಿದ್ದಾರೆ. ಎಲ್ಲ ನನ್ನ ವೃತ್ತಿ ಬಾಂಧವರೇ, ನೆಚ್ಚಿನ ವಿದ್ಯಾರ್ಥಿಗಳಿಗೆ ನಿನ್ನೆ ಬರೋಬ್ಬರಿ 6 ಗಂಟೆವರೆಗೆ ಬಹಳ ಚೆನ್ನಾಗಿ ಕೆಲಸ ಮಾಡಿದೆವು. ಎಲ್ಲರೂ ಮನೆಗೆ ಹೋದೆವು. 7ಕ್ಕೆ ಶುರು ಆಯ್ತಿದ್ದು ಮಳೆ ದೈತ್ಯ. ಫೋನ್ ಮೇಲೆ ಫೋನ್, ಏನು ಮಾಡರಿ ಈಗ ಫಂಕ್ಷನ್ ಏನು ಮಾಡರಿ ಅಂತ ಹೇಳಿ ನೋಡೋಣ 9 ಗಂಟೆ ತನ ಅಂತೇಳಿ 9 ಗಂಟೆ ತನ ನೋಡಿದ್ರು ಮತ್ತೆ ರಾಕ್ಷಸ ದಂಧೆ ಶುರು ಮಾಡ್ತು ಮಳೆ. ಆಗ ನಾನು ಏನು ಮಾಡಲಿಕ್ಕೆ ತಿಳಿದಿಲ್ಲ. ಈ ಸಂದರ್ಭದಲ್ಲಿ ನಮ್ಗೆ ನೆನಪಾಗುವಂಥ ಮೇಡಮ್ ತುಳಸಿಮಲ್ಲ ಮೇಡಮ್ ಅವರೇ, ನಮಗೆ ಇಂಥ ಸಂದರ್ಭಗಳಲ್ಲೆಲ್ಲ ನೆನಪಾಗುವ ಏಕೈಕ ಹೆಸರು ನಮ್ಮ ಅಧ್ಯಕ್ಷರು ಪೂಜ್ಯ ಶರಣಬಸಪ್ಪ ಅವ್ರ ಬಗ್ಗೆ ನಾನು ಇವತ್ತು ಬಹಳ ಲೇಟ್ ಆಗಿ. ಇನ್ನು ಪ್ರಶಸ್ತಿ ಸ್ವೀಕರಿಸಿದ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರು ಕೃತಜ್ಞತೆಯನ್ನ ವ್ಯಕ್ತಪಡಿಸುತ್ತಾ ಶ್ರೀ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಜಾತಿ, ಕುಲ, ಮತ ಎನ್ನುವ ವಿಚಾರಕ್ಕೆ ಎಂದೂ ತಲೆ ಕೆಡಿಸಿಕೊಳ್ಳೋದಿಲ್ಲ. ಬದಲಿಗೆ ಇಲ್ಲಿ ಮೆರಿಟ್ಗೆ ಮಾತ್ರ ಒತ್ತು ನೀಡಲಾಗುತ್ತೆ. ಮಹಾನ್ ಪ್ರಗತಿಪರ ಚಿಂತಕರು ಎಂದೇ ಗುರುತಿಸಲ್ಪಟ್ಟ ಶ್ರೀ ಶರಣಬಸವಪ್ಪ ಅಪ್ಪಾಜಿಯವರು ಕಟ್ಟಿ ಬೆಳೆಸಿದ ಸಂಸ್ಥೆಯಿಂದ ಅವ್ವಾಜಿ ಪ್ರಶಸ್ತಿ ಸ್ವೀಕರಿಸುವುದು ತಮಗೆ ಹೆಚ್ಚು ಖುಷಿ ತಂದಿದೆ ಎಂದಿದ್ದಾರೆ. ಇವತ್ತು ನನ್ನ ಕರೆದು ಸನ್ಮಾನ ಮಾಡಿರಲ್ಲ, ದಟ್ ಇಟ್ಸೆಲ್ಫ್ ಸ್ಪೀಕ್ಸ್ ಸೋ ಮಚ್. ಅಪ್ಪ ಸಂಸ್ಥೆಯಲ್ಲಿ ವಿದ್ಯಾದಾನ ನೀಡುವರು. ದಿಸ್ ಈಸ್ ನೇಷನ್ ಬಿಲ್ಡಿಂಗ್ ವರ್ಕ್ ಯು ಪೀಪಲ್ ಆರ್ ಡೂಯಿಂಗ್. ಅಮ್ಮ ಹ್ಯಾಸ್ ಸ್ಟಾರ್ಟೆಡ್ ಇನ್ 1934. ವಾಟ್ ಎ ಗ್ರೇಟ್ ಐಡಿಯಾ. ನಮ್ಮ ದೇಶವು ಅಮೃತ ಮಹೋತ್ಸವ ಆಚರಿಸುತ್ತಿರುವ ಐತಿಹಾಸಿಕ ಘಟ್ಟ. ಈ ಮಹತ್ವದ ಕಾಲಘಟ್ಟದಲ್ಲಿ ತಾವೆಲ್ಲರೂ ನನಗೆ ಅವಾರ್ಡ್ ಪ್ರದಾನ ಮಾಡಿ ಗೌರವಿಸಿದ್ರಿ. ತಮಗೆ ಮತ್ತೊಮ್ಮೆ ಧನ್ಯವಾದಗಳು. ಈ ಸುಂದರ ಸಮಾರೋಪ ಕಾರ್ಯಕ್ರಮದ ಸಂಭ್ರಮದಲ್ಲಿ ನನಗೂ ಭಾಗವಹಿಸುವ ಅವಕಾಶ ನೀಡಿದ ಸಂಯೋಜಕರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಮೇಡಮ್ ನೀಲಂಬಿಂಗ್ ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದಿದ ಸ್ಪೀಡಲ್ಲಿ ಕೆಲಸ ಮಾಡ್ತಾರೆ. ದಟ್ ಐ ಎಕ್ಸ್ಪೀರಿಯನ್ಸ್ಡ್ ಬಿಕಾಸ್ ಐ ಹ್ಯಾವ್ ಸೀನ್ ಮೆನಿ ಪೀಪಲ್. 20 ವರ್ಷದಿಂದ ಬರೀ ಓಡಾಡ್ತೀನಿ ನಾನು ಸಮಾಜ ಕೆಲಸ. ಅಪ್ಪ ಮಾಡಿದರೆ ನಾನು ಒಂದು ಹನಿ ಮಾಡೋಣ ಅಂತ. ಸೊ ಮೇಡಮ್ ಹ್ಯಾಸ್ ಗಾಟ್ ದ್ಯಾಟ್ ಬ್ರೈನ್. ಬಂಧು ಮಿತ್ರರೇ, ನಮ್ಮನೇಲಿ ನಾವು 8 ಮಕ್ಕಳು. ನಮ್ಮ ಮನೆ ಗಾಜಿಪುರ ಸ್ಲಮ್ದಲ್ಲಿ ಇತ್ತು ಮೊದಲು, ಇವಾಗ ಇಲ್ಲಿ ಸ್ಲಮ್ಮಲ್ಲಿದೆ, ಇದು ಹಾಸ್ಪಿಟಲ್ ಹತ್ರ. ನಮ್ಮ ಅಮ್ಮ ಗಾಜಿಪುರದ ರೋಡ್ ಸೈಡ್ ತರಕಾರಿ ಹಣ್ಣು ಮಾರಿ ನಮ್ಗೆ ಬೆಳೆಸಿದ್ರು ಅವ್ವ. ಅಮ್ಮ ಬಹಳ ಶಿಸ್ತಿನ ಮಹಿಳೆ, ಶಿಸ್ತಿನ ತಾಯಿ. ಅಪ್ಪ ಫ್ರೀಡಮ್ ಫೈಟರ್. ಅಪ್ಪನಿಗೆ ಈ ಊರಿಂದ ಎಲ್ಲ ದೊಡ್ಡವ್ರು ಗೊತ್ತಿದ್ರು, ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಅವರಿಗೆ ಹಿ ಹ್ಯಾಡ್ ದ್ಯಾಟ್ ಫ್ರೆಂಡ್ಶಿಪ್. ಶ್ರೀ ನಮೋಶಿ ಅವರ ಜೊತೆ ಸೇರಿ ಅಪ್ಪ ಗುಲ್ಬರ್ಗದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಕಟ್ಟಿದ್ರು. ಅಪ್ಪ ವೈಸ್ ಪ್ರೆಸಿಡೆಂಟ್ ಇದ್ದರು. ಅಪ್ಪ ಕಾರ್ಮಿಕರ ಹಿತಕ್ಕಾಗಿ ಹೋರಾಟ ಮಾಡಿದರು. ನಾವೆಲ್ಲರೂ ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮುಗಿಸಿದೆವು. ಅಮ್ಮ ನಾನು ಸರ್ಜನಾದೆ ಮತ್ತು ಕಿಡ್ವಾಯಲ್ಲಿ 30 ವರ್ಷ ಕೆಲಸ ಮಾಡಿದೆ.
ತಯಾರು ಮಾಡ್ತೀವಿ. ಅಲ್ಲಿ 900 ರೂಪಾಯಿ ಸ್ಟೈಫಂಡ್ ಸಿಗ್ತಿತ್ತಮ್ಮ. ಮತ್ತೆ ಡೈರೆಕ್ಟ್ರಾಗಿ ರಿಟೈರ್ ಆದೆ. ನಾನು ರೆಸಿಡೆಂಟ್ ಆದಾಗೆ ಡೈರೆಕ್ಟರ್ ಆಗಬೇಕು ಅಂತ ವಿಚಾರ ಮಾಡ್ತಿದ್ದೆ. ವೆನ್ ಐ ವಾಸ್ ರೆಸಿಡೆಂಟ್, ಅಪ್ಪ ನಾನು 5th ಕ್ಲಾಸಿಂದಾಗೆ ನೀನು ಸರ್ಜನ್ ಆಗಬೇಕು ಅಂತ ಹೇಳಿದರು ನನಗೆ. ಸೊ ಅಪ್ಪನ ಆಶಯದಂತೆ ನಾನು ಸರ್ಜನ್ ಆಗಿದ್ದೀನಿ. ದೆನ್ ತಮ್ಮ ದೊಡ್ಡ ಲಾಯರ್ ಆಗಿದ್ರು ಸರ್, ಅಜಯ್ ಈಸ್ ನೋ ಮೋರ್ ನಾವು. ನನಗೆ ಒಬ್ಬನೇ ತಮ್ಮ ಫೇಮಸ್ ಲಾಯರ್ ಆಗಿದ್ದ, ಅವನು KSFCL ಮ್ಯಾನೇಜರ್ ಆಗಿದ್ದ. ತುಂಬ ಹೆಲ್ಪ್ ಮಾಡಿದ್ದಾನೆ ಸರ್ ಇಲ್ಲಿ ಮಂದಿಗೆ. ಅಜಯ್ ಒಬ್ಬಳು ತಂಗಿ PD ಇಂಜಿನಿಯರಿಂಗ್ ಕಾಲೇಜಲ್ಲಿ ಮೆಕ್ಯಾನಿಕಲ್ ಹೆಡ್ ಆಗಿದ್ದಾಳೆ ಸರ್. ಅವಳು ನಮ್ಮೋಷಿ ಅವ್ರದ್ದು ಶಿಶಿರ್ ನಮಸ್ಸಿ ಅವ್ರು ಸೀಟ್ ಕೊಡಿಸ್ತು ನನಗೆ. ಅವಳು PG ಇಂಜಿನಿಯರಿಂಗ್. 4 ತಂಗಿಯವರು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ಸು ಹೆಡ್ಗಳಾಗಿ ಕೆಲಸ ಮಾಡ್ತಾರೆ ತಂಗಿಯರು. ಒಬ್ಬಳು ತಂಗಿ ಜಾಸ್ತಿ ಓದಲಿಲ್ಲ, ಅವಳು ನಮಗೆಲ್ಲ ಪ್ಯಾಕ್ ಮಾಡಿಕೊಡ್ತಿಳು, ಅಮ್ಮ ಜೊತೆ ಹೆಲ್ಪ್ ಮಾಡ್ತಿದ್ದಳು. ಇವಾಗ ಎದ್ದು ನಿಂತ್ಕೋಬೇಕು. ಈ ತಂಗಿ ಸ್ವದೇಶಿ ಸಂಬಂಧ ಮಾಡ್ತಲ್ಲ, ಎಲ್ಲರಿಗಿಂತ ಜಾಸ್ತಿ ಗಳಿಸ್ತಾಳೆ. ಬಿಕಾಸ್ ಶಿ ಹಸ್ ಗಾಟ್ ದಟ್ ಚತುರತೆ ಇದೆ. ಈ ತಂಗಿಗೆ ಮೊನ್ನೆ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ BK ತುಳಸಿಮಾಲಾ, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್, ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಪ್ರೊಫೆಸರ್ DB ಕಂಬಾರ್ ವೇದಿಕೆಯಲ್ಲಿ ಇದ್ದರು. ಡಾಕ್ಟರ್ ಇಂದಿರಾ ಶೆಡಿಕಾರ್ ಸೇರಿದಂತೆ ಶ್ರೀ ಶರಣಬಸವ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಹಾಗೂ ಈ ವಿದ್ಯಾರ್ಥಿಗಳ ಆಕರ್ಷಕ ಫಲಿತಾಂಶಕ್ಕೆ ಕಾರಣರಾದ ಶಿಕ್ಷಕರನ್ನ ಲಿಂಗೈಕ್ಯ ಚಂದ್ರಶೇಖರ್ ಪಾಟೀಲ್ ಜೇವೂರ್ ಫೌಂಡೇಶನ್ ವತಿಯಿಂದ ಕಲಬುರಗಿಯ SM ಪಂಡಿತ್ ರಂಗಮಂದಿರದಲ್ಲಿ ಸನ್ಮಾನ ಮಾಡಲಾಯಿತು. ಕಲಬುರಗಿಯ SM ಪಂಡಿತ್ ರಂಗಮಂದಿರದಲ್ಲಿ ಲಿಂಗೈಕ್ಯ ಚಂದ್ರಶೇಖರ್ ಪಾಟೀಲ್ ಜೇವೂರ್ ಫೌಂಡೇಶನ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮತ್ತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಸಮಾರಂಭಕ್ಕೆ ಶಾಸಕರಾದ ದತ್ತಾತ್ರೇಯ C ಪಾಟೀಲ್ ಜೇವೂರ್ ಮತ್ತು ಬಸವರಾಜ್ ಮತಿಮೂಡ್ ಚಾಲನೆಯನ್ನ ನೀಡಿದರು. ಇದೇ ವೇಳೆ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿನಿಯರನ್ನ ಸಮಾರಂಭದಲ್ಲಿ ಸನ್ಮಾನ ಮಾಡಲಾಯಿತು. ಮೇಲಾಗಿ ಈ ಪ್ರತಿಭಾನ್ವಿತ ಮಕ್ಕಳಿಗೆ ಗುಣಮಟ್ಟದ ಬೋಧನೆ ಕಲ್ಪಿಸಿದ ಶಿಕ್ಷಕರನ್ನ ಸಹ ಸಮಾರಂಭದಲ್ಲಿ ಗಣ್ಯರು ಸನ್ಮಾನಿಸಿದರು. ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ದಕ್ಷಿಣ ಮತಕ್ಷೇತ್ರದ ಶಾಸಕರು ಮತ್ತು KKRDB ಅಧ್ಯಕ್ಷರಾದ ದತ್ತಾತ್ರೇಯ C ಪಾಟೀಲ್ ಜೇವೂರ್ ಮಾತನಾಡಿ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಶಿಕ್ಷಣ ಕ್ಷೇತ್ರದ ಸಬಲೀಕರಣಕ್ಕಾಗಿ ಸಾಕಷ್ಟು ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತಿದೆ ಎಂದು ನುಡಿದರು. ಪುರಸ್ಕಾರದ ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನ ಮಾಡಿ ಹೋಗಿರುವಂಥ ನಮ್ಮೆಲ್ಲರ ಮಾರ್ಗದರ್ಶಕರು, ಕಲ್ಯಾಣ ಕರ್ನಾಟಕ ಬೋರ್ಡಿನ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರಾದಂಥ ಹಿರಿಯರಾದಂಥ ಬಸವರಾಜ್ ಪಾಟೀಲ್ ಸೇಡಂ ಸರ್ ಅವರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳನ್ನು ಆಗಿ ಮಾತನಾಡಿರುವಂಥ ಜನಪ್ರಿಯ ಶಾಸಕರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳಾದಂಥ ಬಸವರಾಜ್ ಮತ್ತಿಮೂಡ್ ಅಣ್ಣವರೇ, ವಿಶೇಷ ಉಪನ್ಯಾಸವನ್ನು
ಹೇಳೋದ್ರ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ಮನಸ್ಸಿನಲ್ಲಿ ಅವ್ರ ಮಾತುಗಳನ್ನು ಅವರ ಹೇಳಿರುವಂಥ ಮಾತುಗಳನ್ನು ನಿಜಕ್ಕೂ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತನ್ನುವ ರೀತಿಯಲ್ಲಿ ಇವತ್ತಿನ ದಿವಸ ನಮ್ಮ ಮಧ್ಯದಲ್ಲಿ ಮಾತನಾಡಿರುವಂಥ ಸಹಾಯ ನಿರ್ದೇಶಕರಾದಂಥ ಶ್ರೀ ವಿಜಯಕುಮಾರ್ ಸರ್ ಅವರೇ, ನಮ್ಮ ಉಪನಿರ್ದೇಶಕರಾದಂಥ ಸಕ್ರಪ್ಪಗೌಡ ಬಿರಾದರ್ ಸರ್ ಅವರೇ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರು ಸಹೋದರರಾದಂಥ ರಾಜು ಅಣ್ಣ ಲೆಂಗ್ಟಿ ಅವರೇ, ನಮ್ಮ ಫೌಂಡೇಶನ್ನ ಅಧ್ಯಕ್ಷರಾದಂಥ ಸಹೋದರರಾದಂಥ ಗುರುಬಸಪ್ಪ ಅಪ್ಪು ಕಣ್ಕಿ ಅಣ್ಣವರೇ, ಮಹೇಶ್ ಹೂಗಾರ್ ಸರ್ ಅವರೇ, ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಶ್ರಮವನ್ನು ಹಾಕಿರುವಂಥ ನಮ್ಮ ದಕ್ಷಿಣದ BO ಮೇಡಮ್ ಅವರೇ ಮತ್ತು ನಮ್ಮ ದಕ್ಷಿಣದ ಎಲ್ಲ ಏನು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇವತ್ತಿನ ದಿವಸ ನಮ್ಮ ಚವ್ಹಾಣ್ ಅವರಾಗಿರ್ಬೋದು ಅನೇಕ ಜನ ಇದಕ್ಕೆ ಸಹಕಾರ ನೀಡಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಇನ್ನೊಬ್ಬ ನಾಗಲಿಂಗಯ್ಯ ಮಡಪತಿಯವರು ಕೂಡ ನಮ್ಮ ಫೌಂಡೇಶನ್ ವತಿಯಿಂದ ಇವತ್ತು ಇದಕ್ಕೆ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿಕ್ಕೆ ಇವತ್ತು ಸಹಕಾರವನ್ನು ನೀಡಿದ್ದಾರೆ. ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡ್, ಫೌಂಡೇಶನ್ ಅಧ್ಯಕ್ಷ ಗುರುಬಸಪ್ಪ ಅಪ್ಪು ಕಡ್ಕಿ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ರಾಜು ಲೆಂಗ್ಟಿ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ GM ವಿಜಯಕುಮಾರ್, ಉಪನಿರ್ದೇಶಕ ಶಂಕರಪ್ಪ ಗೌಡ ಬಿರಾದರ್, ಕಲಬುರಗಿ ದಕ್ಷಿಣ ವಲಯ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಈ ವೇದಿಕೆಯಲ್ಲಿ ಇದ್ದರು. ಪ್ರತಿಭಾ ಪುರಸ್ಕಾರಕ್ಕೆ ಹಾಜರಾದ ವಿದ್ಯಾರ್ಥಿಗಳ ಪೋಷಕರು ಮತ್ತು ವಿದ್ಯಾರ್ಥಿಗಳು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಜನ್ಮದಿನದ ಪ್ರಯುಕ್ತ ಕಲಬುರಗಿಯ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದ ಸಮೀಪದ ಸರ್ಕಾರಿ ಅಂಧ ಬಾಲಕರ ಶಾಲೆಯ ವಿದ್ಯಾರ್ಥಿಗಳಿಗಾಗಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿಯ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದ ಸಮೀಪದ ಸರ್ಕಾರಿ ಅಂಧ ಬಾಲಕರ ಶಾಲೆಯಲ್ಲಿ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜನ್ಮದಿನಾಚರಣೆ ಪ್ರಯುಕ್ತ ಶ್ರೀದೇವಿ ಸಂಗೀತ, ಸಾಹಿತ್ಯ, ಸಾಂಸ್ಕೃತಿಕ, ಛಾಯಾಚಿತ್ರ ಕಲಾ ಸಂಸ್ಥೆಯ ವತಿಯಿಂದ ಹಮ್ಮಿಕೊಂಡಿದ್ದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದ ಮಕ್ಕಳು ಕ್ರಿಕೆಟ್ ಆಡಿ ಸಂಭ್ರಮಿಸಿದ್ರು. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಪ್ರವಾಸಿ ಮಾರ್ಗದರ್ಶಿ ಬಸವರಾಜ್ ಎಂ ರಾವ್ ಅವರು ಮಾತನಾಡಿ, ಎಲ್ಲ ಮಕ್ಕಳಲ್ಲಿ ಪ್ರತಿಭೆ ಎಂಬುದು ಇದ್ದೇ ಇರುತ್ತೆ. ಆದ್ರೆ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡುವುದು ಪ್ರಜ್ಞಾವಂತ ಸಮಾಜದ ಹೊಣೆಯಾಗಿದೆ ಎಂದರು. 8ನೇ ತರಗತಿ ಅಂದರು, ಬಹಳ ಆಶ್ಚರ್ಯ ಅನ್ನಿಸ್ತು ಎಷ್ಟು ಕಾಕತಾಳೀಯ ಇದೆ ಅಂತ. ಯಾಕಂದ್ರೆ ನಾನು ಈ ಶಾಲೆಗೆ ಹೆಚ್ಚು ಕಮ್ಮಿ ನಾನು ವಿದ್ಯಾರ್ಥಿ ಆದಾಗೂ ಬಂದಿದ್ದೇನೆ, ಮತ್ತು ಆಗಾಗ ಬರ್ತಾ ಇರ್ತೇನೆ. ಇವತ್ತು ನಮ್ಮ ಭಾಗದ ಕಲ್ಯಾಣ ಕರ್ನಾಟಕದ ಧೀಮಂತ ವ್ಯಕ್ತಿ ಮತ್ತು ನಮ್ಮೆಲ್ಲರ ಮಾರ್ಗದರ್ಶಿ ಮತ್ತು ನಮ್ಮನ್ನು ಯುವಕರು ಇವತ್ತು ನಾವೇನು ಮಾತಾಡ್ತಾ ಇದ್ದೀವಿ, ಮಕ್ಕಳೇ ನೀವೆಲ್ಲ ಇವತ್ತೇನು ವಿಕಲಚೇತನರಿದ್ದೀರಿ, ತಮಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಈ ಶಾಲೆಯನ್ನು 1977-78ರಲ್ಲಿ ನನಗೆ ಗೊತ್ತಿದ್ದಂಗೆ ನಮ್ಮ ಧೀಮಂತ ವ್ಯಕ್ತಿ ಯಾರು ಇವತ್ತಿನ ಯಾರು ದಿನಾಚರಣೆ ಇದ್ದಾರೆ, ಸನ್ಮಾನ್ಯ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಬರೆದಿದೆ, ಹೌದಲ್ರಿ? ಅವರಿಗೆ ತಮ್ಮ ಮೂಲಕ ಶುಭಾಶಯಗಳನ್ನು ಹೇಳೋಣ. ಎಲ್ಲರೂ ಹೇಳ್ತಿರ್ತಾನೆ. ನಾನು ಯಾಕೆ ಈ ಮಾತನ್ನು ಮೊದಲಿಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಶಾಲೆ ನಮ್ಮ ಡಿ ದೇವರಾಜರ ಕಾಲದಲ್ಲಿ ಅವರು ಶಿಕ್ಷಣ ಮಂತ್ರಿಗಳಾಗಿದ್ದರು. ನಮ್ಮ ಭಾಗಕ್ಕೆ ವಿಜ್ಞಾನದ ಶಾಲೆ, ವಿಕಲಚೇತನ ಶಾಲೆಗಳು ಬೇಕು ಅಂತ ಆಗಲೇ ವಿಚಾರ ಮಾಡಿದರು. ನೋಡ್ರಿ,
ಇವತ್ತು ಅವರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅವರು ಅವತ್ತು ಹಾಕಿಕೊಟ್ಟಿರ್ತಕ್ಕಂಥ ಇವತ್ತು ತಾವೆಲ್ಲೇನು ಓದ್ತಾ ಇದ್ದೀರಿ, ನಾವೆಲ್ಲ ಇವತ್ತು ಮಾತಾಡ್ತಾ ಇದ್ದೀವಿ, ಹೌದಲ್ರಿ? ಅವ್ರ ಕೊಡುಗೆ ನಮಗೆ ಭಾಳಿದೆ. ನಮ್ಮ ಜೀವನ ಕೊನೆಯವರೆಗೂ ಸಹಿತ ಖರ್ಗೆ ಸಾಹೇಬರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಅವ್ರು ನೇರವಾಗಿ ನಮಗೆ ಬಂದು ಕೈದಾಗ ಕೊಡಲ್ರಿ. ಸರ್ಕಾರದ ಯೋಜನೆಗಳನ್ನು ಪರೋಕ್ಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಕೊಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅವರ ಜನ್ಮದಿನ ನಿಮಿತ್ತವಾಗಿ ನಾವು ದಿನಾಚರಣೆ ಹಮ್ಮಿಕೊಂಡಿದ್ದೀವಿ. ಒಂದು ವಿಷಯ. ಎರಡನೇ ವಿಷಯ, ತಮಗೆ ಗೊತ್ತಿರಲಿ, ಖರ್ಗೆ ಸಾಹೇಬರು 1962ರಲ್ಲಿ ಅವರು ನಿಮ್ಮಷ್ಟೇ ಇದ್ದರು. ಅವರು NV ಕಾಲೇಜ್ನಲ್ಲಿ ಓದ್ತಾ ಇದ್ದರು. ಅವರು ಆಗ ಹಾಕಿ ಆಟ ಆಡ್ತಾ ಇದ್ರು. ಏನು ಆಡ್ತಾ ಇದ್ದಾರೆ? ಹಾಕಿ. ಯಾಕೆ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆಂದರೆ, ಆಗಿನ ಕನಸಿತ್ತಂತ್ರೆ ನಮ್ಮ ಕಲಬುರಗಿಯಲ್ಲಿ ಒಂದು ಕ್ರೀಡಾಂಗಣ ಬೇಕು ಅಂತ ಅವ್ರು ಒಂದು ಕಡೆ ಹೇಳ್ತಾ ಇದ್ರು. ಈ ವಿಷಯಗಳನ್ನು ಹೇಳೋಕ್ಕೆ ಬಂದಿದ್ದು. ಇವತ್ತು ನಿಮಗೆ ಯಾಕೆ ಕ್ರಿಕೆಟ್ ಆಡಿಸಿದ್ದೀವಿ ಅನ್ನೋದು, ನಿಮಗೆ ಕ್ರಿಕೆಟ್ ಸೂಕ್ತ, ಹಾಕಿಕ್ಕಿಂತ ಕ್ರಿಕೆಟ್ ಸೂಕ್ತ. ಮತ್ತು ಕ್ರಿಕೆಟ್ ಪ್ರೇಮಿಗಳಿದ್ದೀರಿ ನೀವೆಲ್ಲ, ಸಚಿನು, ರಾಹುಲ್ ದ್ರಾವಿಡು, ಆಮೇಲೆ ಅಜರುದ್ದೀನು, ಮತ್ತು ರಾಹುಲ್ ಪಾಂಡೆ, ಯಾರ್ಯಾರು ಇದ್ದಾರೆ, ನೀವು ಇಶಾ ಪಂತ್ ಇದ್ದಾರಲ್ಲ, ಹೌದಲ್ಲ? ಅವ್ರ ಪ್ರೇಮಿಗಳೇ ನೀವೆಲ್ಲ ಇದ್ದೀರಿ. ಅವರ ಆಟದ ಮೂಲಕ ಜೀವನ ಹೆಂಗಿದೆ ಅಂದರೆ, ಒಬ್ಬೊಬ್ಬರಿಗೆ ಒಂದೊಂದು ವಿಚಾರವನ್ನು ಕೊಟ್ಟಿರ್ತಾನೆ ದೇವರು. ಅದ್ಭುತ ಶಕ್ತಿ ಯಾರ ಬಲ್ಲೇ ಇದೆ ಅಂದರೆ ನಿಮ್ಮ ಮಕ್ಕಳಲ್ಲಿ. ಇವತ್ತೇನು ಕ್ರಿಕೆಟ್ ಆಡಿರಿ, ಯಾರು ಗೆದ್ದಿರಿ, ಯಾರು ಸೋತಿರ್ಬೋದು, ಆದರೆ ಜೀವನದ ಕೊನೆಯ ತನಕ ಒಂದಿನ ನಾವು ಗೆಲುವಿನಲ್ಲಿರ್ತೀವಿ, ಇನ್ನೊಂದು ದಿನ ಯಾವುದೋ ಸಂದರ್ಭದಲ್ಲಿ ಸೋಲನ್ನು ಅನುಭವಿಸಿರ್ತೀವಿ. ಆದರೆ ಅದು ಕ್ರಿಕೆಟ್ ಮೂಲಕ ನಿಮಗೆ ತಿಳಿಸ್ಕೊಡೋ ಉದ್ದೇಶ ಇಷ್ಟೇ ಇತ್ತು. ಮಲ್ಲಿಕಾರ್ಜುನ್ ಸಾಹೇಬರು ಅವರು ಎಲೆಕ್ಷನ್ ನಿಂತ್ಕೊಂಡಿದ್ರು, ಅವರು ಸೋಲು ಗೆಲುವನ್ನು ಕಂಡುಕೊಂಡಿದ್ರು. ಇವತ್ತು ಎತ್ತರಕ್ಕೆ ಬೆಳೆದಿದ್ದಾರೆ. ಇವತ್ತು ಗೆದ್ದ ವಿದ್ಯಾರ್ಥಿಗಳು ಮತ್ತು ಸೋತ ವಿದ್ಯಾರ್ಥಿಗಳು ನೀವು ಇಬ್ಬರು ಗೆಳೆಯರೇ. ಕಪ್ಪುಗಳು ನಿಮ್ಮದೇ. ಕಪ್ ಯಾರ್ದು? ನಿಮ್ಮದೇ, ಹೌದಲ್ಲ? ಆಟ ಆಡಿದವ್ರು ಯಾರು? ನೀವೇ. ನಿಮ್ಮಲ್ಲೇ ಬಿಟ್ಟುಂಟು, ಹೌದಲ್ಲ? ಆದರೆ ನಾವು ಹೇಳೋ ಉದ್ದೇಶ ಇಷ್ಟೇ, ಖರ್ಗೆ ಸಾಹೇಬರು 3 ಮಾತುಗಳು. ಶ್ರೀದೇವಿ ಸಂಗೀತ ಸಾಹಿತ್ಯ ಸಾಂಸ್ಕೃತಿಕ ಛಾಯಾಚಿತ್ರ ಕಲಾ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ತೋಟದವರು ಮಾತನಾಡಿ, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಗೌರವಾರ್ಥವನ್ನು ಹಮ್ಮಿಕೊಂಡಿದ್ದ ಅಂಧ ಬಾಲಕರ ಕ್ರಿಕೆಟ್ ಪಂದ್ಯಾವಳಿಗೆ ಉತ್ತಮ ಸ್ಪಂದನೆ ಲಭಿಸಿದೆ ಎಂದರು. ಹುಟ್ಟುಹಬ್ಬದ ನಿಮಿತ್ತ ಒಂದು ಅಂಧ ಮಕ್ಕಳಿಗೆ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೇವೆ. ಅದೇ ರೀತಿ ಈ ಶಾಲೆಯಲ್ಲಿ ಅಂಧ ಮಕ್ಕಳದ ಒಂದು ಪ್ರತಿಭೆ ಅನ್ನೋದಲ್ಲ, ಅದು ಹೊರಹೊಮ್ಮೆಯಕ್ಕೂ ಮತ್ತು ರಾಜ್ಯಾದ್ಯಂತ ಎಲ್ಲ ಕಡೆ ಅವರು ಹೋಗಿ ಚೆನ್ನಾಗಿ ಆಡಬೇಕು ಅಂತ ಅನ್ನೋ ಒಂದು ಉದ್ದೇಶದಿಂದ ಸಾಹೇಬರ ಬರ್ತಡೇ ಅಂಗವಾಗಿ ನಾವು ಈ ಕ್ರಿಕೆಟನ್ನು ನಾವು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಮತ್ತು ಸಾಹೇಬರ ಕನಸು ಏನಾಗಿತ್ತಪ್ಪ ಅಂತಂದರೆ, ಇವತ್ತಿನ ದಿವಸ ಯಾರು ಬಡ ಮಕ್ಕಳು ಇರ್ತಾರೆ, ಬಡ ಜನ ಇರ್ತಾರೆ, ಅವ್ರ ಕಡೆ ಭಾಳ ಅವರು ದೂರದೃಷ್ಟಿಯಿಂದ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಅದೇ ರೀತಿ ಅವರ ಆಶಯದಂತೆ ನಾವು ಇವತ್ತಿನ ದಿವಸ ಇಲ್ಲಿ ನಮ್ಮ ಬಡ ಮಕ್ಕಳಾದ ಅಂಧ ಮಕ್ಕಳಾದ ಈ ಮಕ್ಕಳ ಶಾಲೆಯಲ್ಲಿ ಒಂದು ಕ್ರಿಕೆಟ್ ಆಯೋಜನೆ ಮಾಡಿದ್ದೇವೆ. ಈ ಕ್ರಿಕೆಟ್ ಆಯೋಜನೆಯನ್ನು ಅಗದಿ ಒಂದು ವಿಜೃಂಭಣೆಯಿಂದ ಆಯೋಜನೆ ಮಾಡಿ, ವಿಜೃಂಭಣೆಯಿಂದ ಹುಡುಗರು ಭಾಳ ಇಂಟ್ರೆಸ್ಟ್ ಕೊಟ್ಟು ಆಟ ಆಡಿ ಅವರು ಭಾಳ ಖುಷಿಯಾಗಿ ಮೊನ್ನೆ ಖರ್ಗೆ ಸಾಹೇಬರಿಗೆ ಅವ್ರ ಕಡೆಯಿಂದ ಒಂದು ಹುಟ್ಟದ ಹಬ್ಬದ ನಿಮಿತ್ತದಿಂದ ಅವರು ಕೂಡ ವಿಷಯ ಹೇಳಿದ್ದಾರೆ. ಆ ಹುಡುಗರಿಗೂ ಮತ್ತು ಶ್ರೀದೇವಿ ಸಂಗೀತ ಸಾಹಿತ್ಯ ಸಾಂಸ್ಕೃತಿಕ ಛಾಯಾಚಿತ್ರ ಕಲಾ ಸಂಸ್ಥೆಯ ಅಧ್ಯಕ್ಷ ಶರಣಪ್ಪ ಸಿಂಪಿ, ಮಲ್ಲಿಕಾರ್ಜುನ್ ಹಾವೇರಿ, ದೇವರಾಜ್, ಶಿವಕುಮಾರ್ ರಾಖಿ, ಮಡಿವಾಳೇಶ್ವರ ದೊಡ್ಮನಿ, ವಿಶ್ವನಾಥ್ ಗೋಂಗಾವ್, ವಾಸುದೇವ್ ಸೋಲಾಪುರ್ಕರ್, ಆಕಾಶ್ ಪೂಜಾರಿ ಮತ್ತು ಪ್ರಕಾಶ್ ಶೇರ್ಖಾನೆ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಸ್ವಾತಂತ್ರ್ಯ ಹೋರಾಟಗಾರರ ಭವನ ನಿರ್ಮಾಣ ಕಾಮಗಾರಿ ತಕ್ಷಣ ಪೂರ್ಣಗೊಳಿಸಿ ಕಲ್ಯಾಣ ಕರ್ನಾಟಕ ಸ್ವಾತಂತ್ರ್ಯ ಹೋರಾಟಗಾರರ ಲೋಕ ಕಲ್ಯಾಣ ಟ್ರಸ್ಟ್ ಅಧ್ಯಕ್ಷ ಗಿರೀಶ್ ಗೌಡ ಇನಾಮದಾರ್ ಒತ್ತಾಯ. ರೈತರ ಅನುಮತಿ ಇಲ್ಲದೆ ಕೃಷಿ ಭೂಮಿ ಹಸ್ತಾಂತರಕ್ಕೆ ವಿರೋಧ. ಚಿತ್ತಾಪುರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಎದುರು ರೈತರ ಪ್ರತಿಭಟನೆ. ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆಯಡಿ 3 ತಿಂಗಳ ಉಚಿತ ತರಬೇತಿಗೆ ಆಹ್ವಾನ. ಎಕ್ಸ್ಪರ್ಟ್ ಇಂಗ್ಲಿಷ್ ಅಂಡ್ ಕಂಪ್ಯೂಟರ್ ಸೆಂಟರ್ನಲ್ಲಿ ತರಬೇತಿ ಆರಂಭ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಮತ್ತೊಮ್ಮೆ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಸ್ವಾತಂತ್ರ್ಯೋತ್ಸವ, ಅಮೃತ ಮಹೋತ್ಸವ ಆಚರಿಸಿರೋ ಕಾರಣ ಕಳೆದ 10 ವರ್ಷಗಳಿಂದ ಕಲಬುರಗಿಯಲ್ಲಿ ನೆನೆಗುದಿಗೆ ಬಿದ್ದಿರುವ ಸ್ವಾತಂತ್ರ್ಯ ಹೋರಾಟಗಾರರ ಭವನದ ಕಾಮಗಾರಿಯನ್ನ ಕೂಡಲೇ ಪೂರ್ಣಗೊಳಿಸಬೇಕೆಂದು ಕಲ್ಯಾಣ ಕರ್ನಾಟಕ ಸ್ವಾತಂತ್ರ್ಯ ಹೋರಾಟಗಾರರ ಲೋಕ ಕಲ್ಯಾಣ ಟ್ರಸ್ಟ್ ಅಧ್ಯಕ್ಷ ಗೌರಿಶಂಕರ್ ಇನಾಮದಾರ್ ತಿಳಿಸಿದ್ದಾರೆ. ಕಲಬುರಗಿ ಪತ್ರಿಕಾಭವನದಲ್ಲಿ ಈ ಕುರಿತು ವಿವರ ನೀಡಲು ಕರೆದಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಗಿರೀಶ್ ಗೌಡ ಇನಾಮದಾರ್, ಕಳೆದ 1 ದಶಕದಿಂದಲೂ ಸ್ವಾತಂತ್ರ್ಯ ಹೋರಾಟಗಾರರ ಸ್ಮಾರಕದ ನಿರ್ಮಾಣ ಕಾಮಗಾರಿ ಪೂರ್ಣಗೊಳಿಸದೆ ಕಾಲಹರಣ ಮಾಡಲಾಗುತ್ತಿದೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದರು. ಒಂದು ಅರ್ಧ ಹಂತದಲ್ಲೇ ಸ್ಥಗಿತಗೊಂಡಿತ್ತು. ಆದ್ದರಿಂದ ಅದು ಈಗ 10 ವರ್ಷ ಕಳೆದರೂ ಕೂಡ ಅದರ ಬಗ್ಗೆ ಯಾವುದೇ ರಾಜಕಾರಣಿ ಆಗಲಿ, ಯಾವುದೇ ಅಧಿಕಾರಿಗಳಾಗಲಿ ಗಮನ ವಹಿಸಿಲ್ಲ. ತಾವು ಕೂಡ ಸತತ ಹಲವಾರು ವರ್ಷಗಳಿಂದ ಮನವಿ ಪತ್ರವನ್ನು ಮುಖ್ಯಮಂತ್ರಿಗಳಾಗಲಿ, ಉಸ್ತುವಾರಿ ಸಚಿವರಿಗಾಗಲಿ, ಶಾಸಕರಿಗಾಗಲಿ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಆಗಲಿ ಕೊಡ್ತಾ ಬರ್ತಾ ಇದ್ದೇವೆ. ಅವರು ಕೂಡ ಎಲ್ಲ ನಮಗೆ ಮಾಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಆದರೂ ಕೂಡ 10 ವರ್ಷ ಗತಿಸಿದ್ರು ಕೂಡ ಇನ್ನೂ ಕೂಡ ಕಾಮಗಾರಿ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ. ಈಗ 75ನೇ ವರ್ಷದ ಅಮೃತ ಮಹೋತ್ಸವ ನಾವು ಎಲ್ಲರೂ ಪ್ರಾಧಾರ್ಪಣೆ ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಈ ಭಾಗದ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಸ್ಮರಣಾರ್ಥಕವಾಗಿ ಏನು ಭವನ ನಿರ್ಮಾಣವಾಗಿದೆ, ಆ ಭವನವನ್ನು ಸಂಪೂರ್ಣವಾಗಿ ಕಾಮಗಾರಿಯನ್ನು ಮುಗಿಸುವುದರ ಮೂಲಕ ಒಂದು ಆ ಭವನವನ್ನು ನಿರ್ಮಿಸಬೇಕು. ಆ ಭವನದಿಂದ ಅನೇಕ ಸ್ವತಂತ್ರ ಹೋರಾಟಗಾರರ ಕಾರ್ಯಕ್ರಮಗಳಲ್ಲಿ, ಹುತಾತ್ಮರ ಕಾರ್ಯಕ್ರಮಗಳಲ್ಲಿ ಮತ್ತು ದೇಶಭಕ್ತಿ ಕಾರ್ಯಕ್ರಮಗಳ ಮಾಡುವಂಥ ಒಂದು ದೊಡ್ಡ ಭವನ ನಮ್ಮ ಭಾಗಕ್ಕೆ ಒಂದು ಸಿಗ್ತದಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಅದಕ್ಕೆ ಈಗಾಗಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದೀವಿ. ಈಗಾಗಲೇ ಕ್ರಿಯಾಯೋಜನೆಯನ್ನು ರೆಡಿ ಮಾಡೋ ಮೂಲಕ ಒಂದು ಕೆಲಸಕ್ಕೆ ಚಾಲನೆ ಕೊಡ್ರಿ ಅಂತಕ್ಕಂಥ ಒಂದು ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರವರಿಗೆ ಕೂಡ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ. ಅವರಿಗೂ ಕೂಡ ತಮ್ಮ ಬರ್ತಕ್ಕಂಥ ಈ ಅನುದಾನದಲ್ಲಿ ಈ ಕಟ್ಟಡಕ್ಕೆ ಒಂದು ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿ ಕಟ್ಟಡದ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕಂತ ಅನ್ನೋ ಬಗ್ಗೆ ಕೂಡ ಅವರಿಗೂ ಕೂಡ ಮನವಿ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಈ ಸರ್ಕಾರದಲ್ಲಿ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು. 75 ವರ್ಷದ ಅಮೃತ ಮಹೋತ್ಸವ ಒಂದು ಎಲ್ಲ ರೀತಿಯ ಸ್ವತಂತ್ರ ಹೋರಾಟಗಾರರ ಈ ಭಾಗದ ಸ್ವತಂತ್ರ ಹೋರಾಟಗಾರ ಭವನ ನಿರ್ಮಾಣ ಮಾಡೋಕ್ಕೆ ಎಲ್ಲ ರೀತಿಯಿಂದ ಸರ್ಕಾರ ಮುಂದೆ ಬರಬೇಕು ಅಂತಕ್ಕಂಥ ಒಂದು ವಿಷಯವನ್ನು ನಾವು ಮನವಿ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಜಿಲ್ಲಾಧಿಕಾರಿ ಮೂಲಕ ತಿಳಿಸಿದ್ದೇವೆ. ಆದ್ದರಿಂದ ಆದಷ್ಟು ಬೇಗನೆ ಈ ಕಾಮಗಾರಿಯನ್ನು ಮಾಡಬೇಕು. ಈ ಕಾಮಗಾರಿ ಯಾಕಂದ್ರೆ ಸುಮಾರು 75 ವರ್ಷಗಳ ಒಂದು ದೊಡ್ಡ ಇತಿಹಾಸ ಹೈದರಾಬಾದ್ ಕರ್ನಾಟಕ, ಈ ಕಲ್ಯಾಣ ಕರ್ನಾಟಕವಾಗಿದೆ. ಈ ಕಲ್ಯಾಣ ಕರ್ನಾಟಕದಲ್ಲಿ ಪ್ರಮುಖ ಪಾತ್ರ ಈ ಭಾಗದ ಪ್ರಜಾಮತ ಪ್ರಭುಗಳು ನಡತಕ್ಕಂಥ ಒಂದು ಹೋರಾಟದಲ್ಲಿ ಅನೇಕ ಸ್ವತಂತ್ರ ಹೋರಾಟಗಾರರು ತಮ್ಮ ಮನೆ ಮಠವನ್ನು ಬಿಟ್ಟು ಅನೇಕ ಜನ ಹುತಾತ್ಮರ ಕೂಡ ಆಗಿದ್ದಾರೆ. ಅಂತರ ಒಂದು ಸ್ಮರಣಾರ್ಥಕವಾಗಿ ಈ ಭವನ
ಬಹಳ ಅವಶ್ಯಕತೆಯಾಗಿದೆ. ಹಿಂದಿನ ಸರ್ಕಾರಗಳು ಕೂಡ ಬಂದಿದ್ದೇವೆ, ಆದರೆ ಇದು ಎಲ್ಲ ಕಾಮಗಾರಿಗಳು ಮಾಡ್ತಾರೆ, ರೋಡ್ ಮಾಡ್ತಾರೆ, ರಸ್ತೆ ಮಾಡ್ತಾರೆ, ಬಿಲ್ಡಿಂಗ್ ಕಟ್ತಾರೆ, ದೊಡ್ಡ ದೊಡ್ಡ ಕಟ್ಟಡ ಕಟ್ತಾರೆ. ಅದರ ಈ ಭಾಗದ ಇತಿಹಾಸಕ್ಕೆ ಮಹತ್ವವಾಗಿರ್ತಕ್ಕಂಥ ಒಂದು ಸ್ವತಂತ್ರ ಹೋರಾಟಗಾರರ ಭವನ ಯಾಕೆ ಟ್ರಸ್ಟ್ ಪದಾಧಿಕಾರಿಗಳಾದ ಅಶೋಕ್ ಗುರೂಜಿ, ಮಲ್ಲಿಕಾರ್ಜುನ್ ಪಾಟೀಲ್, ಆದಿನಾಥ್ ಹೀರಾ, ಚಂದ್ರಕಾಂತ್ ಕಾಡ್ಗಿ, ರಾಜುಗೌಡ ಔರಳ್ಳಿ, ರಾಜು ಜೈನ್, ರಾಜುಗೌಡ ಸೇರಿದಂತೆ ಇನ್ನಿತರರು ಈ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಚಿತ್ತಾಪುರ ತಾಲೂಕಿನ ರಾವೂರ್ ಸಮೀಪದ ಲೆಫರ್ಜಾ ಸಿಮೆಂಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ರೈತರಿಂದ ಲೀಸ್ ಪಡೆದಿರುವ 619 ಎಕರೆ ಕೃಷಿ ಭೂಮಿಯನ್ನು ರೈತರ ಅನುಮತಿ ಇಲ್ಲದೆ ನಾವಕೋ ವಿಶ್ವಾಸ್ ಕಂಪನಿ ವರ್ಗಾವಣೆ ಮಾಡಬಾರದು ಎಂದು ಒತ್ತಾಯಿಸಿ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಘಟಕದ ಅಧ್ಯಕ್ಷ ಪ್ರವೀಣ್ ಕುಲಕರ್ಣಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ರೈತರು ತಮ್ಮ ಅನುಮತಿ ಇಲ್ಲದೆ ಕೃಷಿ ಭೂಮಿಯನ್ನು ಮತ್ತೊಂದು ಕಂಪನಿಗೆ ಲೀಸ್ ಆಧಾರದ ಮೇಲೆ ಹಸ್ತಾಂತರಿಸಿರುವುದು ಒಪ್ಪಂದ ಉಲ್ಲಂಘನೆಯಾಗಿದ್ದು ಘೋಷಣೆಗಳನ್ನ ಕೂಗಿದ್ರು. ಈ ವೇಳೆ ಪ್ರತಿಭಟನೆಯ ನೇತೃತ್ವ ವಹಿಸಿದ ಜೈ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಪ್ರವೀಣ್ ಕುಲಕರ್ಣಿ ಮಾತನಾಡಿ, ರೈತರ ಜಮೀನನ್ನ ರೈತರ ಅನುಮತಿ ಇಲ್ಲದೆ ಮತ್ತೊಂದು ಸಂಸ್ಥೆಗೆ ಹಸ್ತಾಂತರಿಸುವುದಕ್ಕೆ ತಮ್ಮ ವಿರೋಧವಿದೆ ಎಂದರು. ಚಿತ್ತಾಪುರ ತಾಲೂಕಿನ ರಾವೂರ್ ಗ್ರಾಮದಲ್ಲಿ ಇವರು ಲೆಫಾರ್ ಸಿಮೆಂಟಿಂದ ನಿವಕ ಸಿಮೆಂಟಿಗೆ ಹೆಸರು ವರ್ಗಾವಣೆ ಮಾಡೋಕ್ಕೆ ಅವರು ಒಂದು ಅರ್ಜಿ ಕೋರಿದರು. ಆ ಅರ್ಜಿ ಅಗೇನೆಸ್ಟ್ ನಾವು ರೈತರೆಲ್ಲರೂ ಸೇರಿ ನಾವು ತಹಸೀಲ್ದಾರಿಗೆ ಮತ್ತು ಇವರಿಗೆ ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ಇದು ನಮ್ಮ ತಕರಾರು ಇರ್ತದೆ ಅಂತ ಕೊಟ್ಟಿದ್ದೀವಿ. ಆ ತಕರಾರಿಗೆ ಇವತ್ತು ಅಸಿಸ್ಟೆಂಟ್ ಕಮಿಷನರ್ ಅವರು ಇಲ್ಲಿ ಬಂದಿದ್ದರು, ಇಲ್ಲಿ ಚಿತ್ತಾಪುರಿಗೆ. ಈಗ ಅವರಿಗೆ ನಾವು ಹೇಳಿದ್ದೀವಿ, ಈಗ ನಮ್ಮದು ಲೀಸ್ ತೆಗೊಂಡಾಗ ಲೀಸ್ ತೆಗಿಬೇಕಾದ್ರೆ ಇವರು ದುಡ್ಡು ಕೊಟ್ಟೆ ಲೀಸ್ ತೆಗಿಬೇಕು, ಪರಿಹಾರ ಕೊಡಬೇಕು, ಲೀಸ್ ತೆಗಿಬೇಕು. ಇಲ್ಲದಿದ್ದರೆ ನೀವು ಪರ್ಚೇಸ್ ಮಾಡಬೇಕು. ಏನು ಅದು AC ಸಾಹೇಬ್ರಿಗೆ ತಹಸೀಲ್ದಾರ್ ಸಾಹೇಬ್ರಿಗೆ ಹೇಳಿದ್ದೀವಿ. ಇನ್ ಕೇಸ್ ನೀವು ಅದನ್ನು ಮಾಡಲಿಲ್ಲ ಅಂದರೆ ಅದನ್ನೂ ಹೇಳಿದ್ದೀವಿ. ನಾಳೆ ನಾವು ವಿಷ ಕುಡಿದು ಸಾಯಬೇಕಾಗುತ್ತೆ. ಸತ್ತರೆ ಕಂಪನಿ ಮತ್ತು ತಹಸೀಲ್ದಾರರು ಅಸಿಸ್ಟೆಂಟ್ ಕಮಿಷನರ್ ಜುಮ್ಮೆದಾರ್ ಇದಕ್ಕೆ. ರೈತರು ಯಾರೇ ಸತ್ತರೆ ಮುಂದೆ ಇದು ಈ ಒಂದು ಹೊಲದ್ದು ದುಡ್ಡು ಕೊಡೋ ತನಕ. ಇನ್ನು ರೈತರಿಂದ ಮನವಿ ಪತ್ರ ಸ್ವೀಕರಿಸಿದ ಸೇಡಂ ಸಹಾಯಕ ಆಯುಕ್ತರಾದ ಕಾರ್ತಿಕ್ ಅವರು ಮಾತನಾಡಿ, ರೈತರಿಗೆ ಬೇಡಿಕೆಗೆ ಅನುಗುಣವಾಗಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ನುಡಿದರು. ಒಂದು ಲ್ಯಾಂಡ್ ಅಕ್ವಿಸಿಷನ್ ಬಗ್ಗೆ ಕೆಲವೊಂದು RTC ಎಂಟ್ರೀಸ್ಗಳ ಬಗ್ಗೆ ತಕರಾರು ಕೊಟ್ಟಿರೋದನ್ನು ಪರಿಶೀಲಿಸೋಸ್ಕರ ನಾವು ತಹಶೀಲ್ದಾರ್ ಆಫೀಸಲ್ಲಿ ಬಂದಿದ್ದೀವಿ. ಇದು ಸಂಬಂಧಪಟ್ಟ ಇಲಾಖೆ ಮತ್ತು ಆಫೀಸರ್ಸ್ನ ಕರೆಸಿದ್ದೀವಿ. ಈ ಒಂದು ಮೀಟಿಂಗ್ ಮಾಡಿ ಇದರಲ್ಲಿ ಯಾವ ಒಂದು ಸರ್ವೆ ನಂಬರ್ಸು ಕಂಪ್ನಿ ಅಕ್ವೈರ್ ಮಾಡ್ತಾ ಇದೆ, ಯಾವ ಒಂದು ಮಾಡ್ತಾ ಇಲ್ಲದೆ ಇರೋದಕ್ಕೆ ಈಗ ನಮ್ಮ ಅಧಿಕಾರಿಗಳಿಂದ ಏನು ಆಗಬೇಕಾಗಿದೆ, ಮಾಡಿರೋದಕ್ಕೆ ಈಗ ಅಟ್ ಪ್ರೆಸೆಂಟ್ ಎಷ್ಟು ಅವ್ರ ಬೌಂಡ್ರಿಗಳೇನಿದೆ ಅದನ್ನೆಲ್ಲ ಈಗ ಡಿಸೈಡ್ ಮಾಡಿಕೊಂಡು ಇದಕ್ಕೆ ತಕ್ಕಂತೆ ನಾವೀಗ ಇದ್ರ ಮುಂದೆ ಈ ಬಗ್ಗೆ ಏನು ಮಾಡಬೇಕಾಗುತ್ತೆ, ಕ್ರಮ ತೆಗೆದುತೀವಿ. ರಾವೂರ್ ಗ್ರಾಮದ ರೈತರಾದ ಇನಾಮ್ ಸಾಬ್, ಹುಸೇನ್ ಸಾಬ್ ಮೋಸವಾಲೆ, ಅಮೀರ್ ಹುಸೇನ್ ಮೊಹಮ್ಮದ್ ಮೂಸಾ, ಕರ್ಣಪ್ಪ ಸಿದ್ದರಾಮಪ್ಪ ಅಳ್ಳೊಳ್ಳಿ, ಶಂಭುಲಿಂಗ್ ಬಸಪ್ಪ ಅಳ್ಳೊಳ್ಳಿ, ಸುಮಿತ್ರಾ ತಮ್ಮಣ್ಣ ಅಳ್ಳೊಳ್ಳಿ, ಮಲ್ಲೇಶಪ್ಪ ಮಲ್ಲಪ್ಪ, ಲಿಂಗರಾಜ್ ಮಲ್ಲೇಶಪ್ಪ ಕೋಡ್ಲ, ಸಾಯ್ಬಣ್ಣ ಮಲ್ಕಪ್ಪ, ಸಿದ್ದರಾಮಪ್ಪ ಚಂದಪ್ಪ ಹೊನ್ನಗಾರ್, ಹನುಮಂತ ಚವ್ಹಾಣ್, ವಿಜಯ್ ಕುಮಾರ್ ಭೀಮ್ಲಾ, ಬಿಕ್ಕು ಬಿಜ್ಜು, ಬಾಲಪ್ಪ ಸಿದ್ದರಾಮಪ್ಪ ಚಡಿ ಮತ್ತು ಮಲಿನಾ ಶ್ರೀಮಂತ್ ಪರೀಡ್ ಸೇರಿದಂತೆ ರಾವೂರ್ ಗ್ರಾಮದ ರೈತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ PUC, ITI, ಡಿಪ್ಲೊಮಾ ಮತ್ತು ಪದವಿ ಪೂರ್ಣಗೊಳಿಸಿರುವ ನಿರುದ್ಯೋಗಿಗಳಿಗೆ, ಯುವಕ ಯುವತಿಯರಿಗೆ ಎಕ್ಸ್ಪರ್ಟ್ ಇಂಗ್ಲಿಷ್ ಅಂಡ್ ಕಂಪ್ಯೂಟರ್ ಸೆಂಟರ್ನಲ್ಲಿ 3 ತಿಂಗಳ ಕಾಲ ಉಚಿತ ತರಬೇತಿಯನ್ನು ಆರಂಭಗೊಂಡಿದೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಈ ಕುರಿತು ಎಕ್ಸ್ಪರ್ಟ್ ಇಂಗ್ಲಿಷ್ ಅಂಡ್ ಕಂಪ್ಯೂಟರ್ ಸೆಂಟರ್ ಮುಖ್ಯಸ್ಥರಾದ ಪ್ರವೀಣ್ ಮಾವನ್ಕರ್ ಅವರು ಈ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ಕಲಬುರಗಿಯ ರಾಮ ಮಂದಿರ್ ಸರ್ಕಲ್ ಬಳಿ ಇರುವ ಸಂಸ್ಥೆಯಲ್ಲಿ ಉಚಿತ ತರಬೇತಿ ಆರಂಭಿಸಲಾಗುತ್ತಿದೆ ಎಂದರು. ಕರ್ನಾಟಕ ಸರ್ಕಾರದ ಬಹು ನಿರೀಕ್ಷಿತ ಯೋಜನೆಯಾದ ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ 180 ಅಭ್ಯರ್ಥಿಗಳಿಗೆ, ಅಂದರೆ ಅನ್ಎಂಪ್ಲಾಯ್ಡ್ ಯೂತ್ಸ್ ಅಂತ ಏನು ಹೇಳ್ತಿರೋದು, ನಿರುದ್ಯೋಗಿ ಯುವಕ ಮತ್ತು ಯುವತಿಯರಿಗೆ ಉಚಿತ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತೇವೆ. ಇದರ ಅಡಿಯಲ್ಲಿ ಒಟ್ಟು 5 ಕೋರ್ಸುಗಳಿದ್ದು ಅವುಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕೋರ್ಸುಗಳ ವಿವರಗಳು: ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್, ಆಟೋಮೋಟಿವ್ ಸೇಲ್ಸ್ ಎಕ್ಸಿಕ್ಯೂಟಿವ್, ಅಸಿಸ್ಟೆಂಟ್ ಫ್ಯಾಷನ್ ಡಿಸೈನರ್, ಮೆಡಿಕಲ್ ಸೇಲ್ಸ್ ರೆಪ್ರೆಸೆಂಟೇಟಿವ್ ಮತ್ತು ಬೇಸಿಕ್ಸ್ ಆಫ್ ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗ್. ಇದರ ಜೊತೆಯಲ್ಲಿ ಅವರಿಗೆ ಕಂಪ್ಯೂಟರ್ ಬೇಸಿಕ್ಸ್, ಸಾಫ್ಟ್ ಸ್ಕಿಲ್ಸ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ಗಳನ್ನು ಕೂಡ ಉಚಿತವಾಗಿ ನೀಡಲಾಗುತ್ತದೆ.
ಅಭ್ಯರ್ಥಿಗಳ ಅರ್ಹತೆ ಏನಾಗಿರ್ಬೇಕಂತಂದರೆ ಅವರು ನಿರುದ್ಯೋಗಿ ಯುವಕ ಯುವತಿಯರು ಏಜ್ ಗ್ರೂಪ್ ಬಿಟ್ವೀನ್ 18 to 35 ಆಗಿರ್ಬೇಕು. ಅವ್ರ ವಯಸ್ಸು 18ರಿಂದ 35 ವರ್ಷದ ಒಳಗಾಗಿರಬೇಕು. ಮಿನಿಮಮ್ ಕನಿಷ್ಠ ವಿದ್ಯಾರ್ಹತೆ PUC, ITI, ಡಿಪ್ಲೊಮಾ, ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು. ಮತ್ತು ಕಾಸ್ಟ್ ಕ್ಯಾಟಗರಿ ಯಾವುದಂತಂದರೆ ಸಮಾಜದ ಎಲ್ಲ ವರ್ಗದವರಿಗೆ, ಇದು SC, ST, OBC ಮತ್ತು ಜನರಲ್ ಮೆರಿಟ್ ಯಾವುದೇ ಕಾಸ್ಟ್ ಕ್ಯಾಟಗರಿ ಇದ್ದರೂ ಕೂಡ ಅವರು ಇದರಲ್ಲಿ ಇದರ ಪ್ರಯೋಜನವನ್ನು ತಗೊಳ್ಬೋದು. ಈ ತರಬೇತಿ ಅವಧಿಯು 3 ರಿಂದ 4 ತಿಂಗಳುಗಳಾಗಿರುತ್ತದೆ. ಇದು ಸಂಪೂರ್ಣ ಉಚಿತವಾಗಿದ್ದು ಅಭ್ಯರ್ಥಿಗಳಿಗೆ ಯಾವುದೇ ವಿದ್ಯಾರ್ಥಿ ವೇತನ ಇರುವುದಿಲ್ಲ. ಅಭ್ಯರ್ಥಿಗಳು ತರಬೇತಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ ನಂತರ ಕರ್ನಾಟಕ ಸರ್ಕಾರದಿಂದ ಪ್ರಮಾಣ ಪತ್ರ ಅವರಿಗೆ ನೀಡಿ ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ಅವರಿಗೆ ಪ್ಲೇಸ್ಮೆಂಟ್ ಕೂಡ ಕೊಡಿಸಲಾಗುತ್ತದೆ ಸರ್. ಈ ಯೋಜನೆಯ ಮುಖ್ಯ ಉದ್ದೇಶವೇನೆಂದರೆ ಉದ್ಯೋಗ ಸೃಷ್ಟಿ ಮಾಡುವುದು. ಟೋಟಲ್ 100%ಅಲ್ಲಿ 50% ಕ್ಯಾಂಡಿಡೇಟ್ಸ್ಗೆ ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ಪ್ಲೇಸ್ಮೆಂಟ್ ಕೊಡಿಸಿ ಅವರಿಗೆ ಅದರ ಜೊತೆ ಊಟ ಮತ್ತು ವಸತಿ ಸೌಲಭ್ಯ ಜೊತೆ PF ಮತ್ತು ESI ಕೂಡ ಇರುತ್ತೆ ಸರ್. ಆಮೇಲೆ ಉಳಿದ ಈ ಇನ್ನೇನು 50% ಉಳಿದಿರ್ತಾರಲ್ರಿ ಅವರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಮಾಡೋದು ಮೇನ್ ಮೋಟೋ ಇದೆ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಏನು ಯಾವ ಥರ ಅಂತಂದರೆ, ಈಗ ಸ್ಟಾರ್ಟಪ್ ಇಂಡಿಯಾ ಪ್ರಾಜೆಕ್ಟ್ನಲ್ಲಿ ಮುದ್ರಾ ಯೋಜನೆ ಇದೆ ಮತ್ತು MSME ಯೋಜನೆ ಮುಖಾಂತರ ಅವರಿಗೆ ಬ್ಯಾಂಕ್ನಿಂದ ಲೋನ್ ಕೊಡಿಸಿ ಅದರ ಮುಖಾಂತರ ಅವರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ಗೆ ಹೆಲ್ಪ್ ಮಾಡೋದೇ ಮೇನ್ ಇದರ ಉದ್ದೇಶ. ಆಮೇಲೆ ಈ ಯೋಜನೆಯಲ್ಲಿ ಪಾಲ್ಗೊಳ್ತಕ್ಕಂಥ ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕಂತಂದರೆ ಆಧಾರ್ ಕಾರ್ಡ್ ಹೊಂದಿರಬೇಕು, ಮಿನಿಮಮ್ SSLC ಮಾರ್ಕ್ಸ್ ಕಾರ್ಡು ಮತ್ತು ಹೈಯರ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಕಾರ್ಡ್ ಹೊಂದಿರಬೇಕು. ಫಸ್ಟ್ ಇಂಗ್ಲಿಷ್ ಅಂಡ್ ಕಂಪ್ಯೂಟರ್ ಸೆಂಟರ್ ಕೋಆರ್ಡಿನೇಟರ್ ಗೌರಿಶಂಕರ್ ಈ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 29 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಪ್ರತಿಷ್ಠಿತ ವಾಜಿ ಪ್ರಶಸ್ತಿ ಪ್ರದಾನ. ಶರಣಬಸವೇಶ್ವರ ಸಂಸ್ಥಾನ ನನಗೆ ಅವ್ವನ ಮನೆ ಇದ್ದಂತೆ ಎಂದು ಭಾವುಕರಾದ ಡಾಕ್ಟರ್ ದೇಶಮಾನೆ. SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಲಿಂಗೈಕ್ಯ ಚಂದ್ರಶೇಖರ್ ಪಾಟೀಲ್ ರೇವೂರ್ ಫೌಂಡೇಶನ್ ಮೂಲಕ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಆತ್ಮೀಯ ಸನ್ಮಾನ. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಜನ್ಮದಿನದ ಆಚರಣೆ. ಸರ್ಕಾರಿ ಅಂಧ ಬಾಲಕರ ಶಾಲೆಯಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಹಮ್ಮಿಕೊಂಡು ಬರ್ತ್ಡೇ ಆಚರಣೆ. ಇಲ್ಲಿಗೆ ಇಂದಿನ ಗುಲ್ಬರ್ಗಾ ವಾರ್ತೆಗಳು ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.